ಸ್ನೇಹಿತರೆ, ಇವತ್ತು ನಾವು ಕೆನರಾ ಬ್ಯಾಂಕ್ನ ಮೊಬೈಲ್ ಬ್ಯಾಂಕಿಂಗ್ ಆ್ಯಪ್ ಆದಂಥ AI1 ಆ್ಯಪನ್ನು ನಾವು ಯಾವ ರೀತಿ ನಮ್ಮ ಫೋನಲ್ಲಿ ಇನ್ಸ್ಟಾಲ್ ಮಾಡ್ಕೋಬೇಕು ಅಥವಾ ರಿಜಿಸ್ಟರ್ ಯಾವ ರೀತಿ ಮೊದಲ ಬಾರಿ ಯಾವ ರೀತಿ ನಾವು ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ. ನಾವು ಇದುವರೆಗೂ ರಿಜಿಸ್ಟರ್ ಮಾಡಿಲ್ಲ, ನಾವು ಮೊದಲ ಬಾರಿ ರಿಜಿಸ್ಟರ್ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ನಾವು ಬ್ಯಾಂಕಿಗೆ ಹೋಗಬೇಕಾ ಅಥವಾ ಯಾವ ರೀತಿ ನಮ್ಮ ಫೋನಲ್ಲಿ ಮಾಡ್ಕೋಬೇಕು, ಅದಕ್ಕೆ ಏನೇನು ಬೇಕಾಗುತ್ತೆ ಸಂಪೂರ್ಣವಾಗಿ ಲೈವ್ ಆಗಿ ನಾನು ಹೇಳ್ತೀನಿ. ಅಲ್ಲಿ ಯಾವ ರೀತಿ ಪ್ರೊಸೆಸ್ ಇರುತ್ತೆ, ಅದಕ್ಕೆ ಏನೇನು ಬೇಕು ನಾನು ಸಂಪೂರ್ಣವಾಗಿ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, AI1 ಆ್ಯಪ್ನ ನೀವು ನಿಮ್ಮ ಫೋನಲ್ಲಿ ಇನ್ಸ್ಟಾಲ್ ಮಾಡ್ಕೋಬೇಕು ಅಂದರೆ ಬ್ಯಾಂಕ್ಗೆ ಹೋಗುವಂಥ ಅವಶ್ಯಕತೆ ಇಲ್ಲವೇ ಇಲ್ಲ. ಅದಕ್ಕಾಗಿ ಏನೇನು ಬೇಕು ಅಂತ ಹೇಳ್ತೀನಿ. ಅದಕ್ಕೆ ನಿಮಗೆ ATM ಕಾರ್ಡ್ ಕೂಡ ಬೇಕಾಗಿಲ್ಲ ಸ್ನೇಹಿತರೆ. ATM ಕಾರ್ಡ್ ಇದ್ದರೂ ಓಕೆ, ಇಲ್ಲದೇ ಇದ್ದರೂ ಓಕೆ. ATM ಕಾರ್ಡ್ ಇಲ್ಲದೆ ಇದ್ದರೂ ಬರುತ್ತೆ. ನಿಮ್ಮ ಅಕೌಂಟ್ ಅನ್ನೋದು ಆ್ಯಕ್ಟಿವ್ ಇರಬೇಕು, ಮೊದಲ ಒಂದು ಕಂಡೀಷನು. ಸೆಕೆಂಡ್ ಕಂಡೀಷನ್ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಇರುವಂಥ ಮೊಬೈಲ್ ನಂಬರು ನಿಮ್ಮ ಬ್ಯಾಂಕಲ್ಲಿ ಇರುವಂಥ ಮೊಬೈಲ್ ನಂಬರ್ ಸೇಮ್ ಇರಬೇಕು, ಸೆಕೆಂಡ್ ಕಂಡೀಷನು. ಮೂರನೇ ಕಂಡೀಷನ್ ಏನಂದರೆ ನಿಮ್ಮ ಒಂದು ಅಕೌಂಟಿಗೆ ಫೋನ್ ನಂಬರ್ ಅನ್ನೋದು ಲಿಂಕ್ ಇರಬೇಕು. ಬೇಡ, ಎರಡನೇ ಕಂಡೀಷನಲ್ಲಿ ಬಂತು. ಎರಡನೇ ಕಂಡೀಷನು ನಿಮ್ಮ ಅಕೌಂಟಿಗೆ ಫೋನ್ ನಂಬರ್ ಅನ್ನೋದು ಲಿಂಕ್ ಇರಬೇಕು. ಆ ಫೋನ್ ನಂಬರ್ ಏನಿದೆ ಆಧಾರ್ ಕಾರ್ಡಲ್ಲಿ ಇರುವಂಥ ನಂಬರೇ ಅದು ಇರಬೇಕು. ಇದ್ರೆ ಓಕೆ, ನೀವು ನಿಮ್ಮ ಫೋನ್ ಮೂಲಕನೇ ನಿಮ್ಮ ಒಂದು ಮೊಬೈಲ್ ಬ್ಯಾಂಕಿಂಗ್ನ ಆ್ಯಕ್ಟಿವೇಟ್ ಮಾಡ್ಕೋಬಹುದು. ATM ಕಾರ್ಡ್ ಅಥವಾ ನೀವು ಬ್ಯಾಂಕಿಗೆ ಹೋಗುವಂಥ ಅವಶ್ಯಕತೆ ಇಲ್ಲ, ಏನೂ ಇಲ್ಲ. ಕೇವಲ 2 ರಿಂದ 2.5 ನಿಮಿಷದೊಳಗಡೆ ನಾನು ಹೇಳ್ತೀನಿ. ನಾನು ಹೇಳುವಂಥ ಪ್ರೊಸೆಸ್ನ ಸಂಪೂರ್ಣವಾಗಿ ಫಾಲೋ ಮಾಡ್ಕೊಳ್ಳಿ. ಮಾಡಿಬಿಟ್ಟು ನೀವು ಸಂಪೂರ್ಣ ಸಕ್ಸಸ್ ಆಗಿ ನೀವು AI1 ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬಹುದು. ಯಾವ ರೀತಿ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಮೊದಲು ಪ್ಲೇಸ್ಟೋರ್ನಿಂದ ಕೆನರಾ ಬ್ಯಾಂಕ್ನ AI1 ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅಂದರೆ ಅದರ ಲಿಂಕ್ನ ಕೊಟ್ಟಿರ್ತೀನಿ ನಿಮಗೆ. ಪ್ಲೇಸ್ಟೋರ್ನಲ್ಲಿ AI1 ಅಥವಾ ಕೆನರಾ ಬ್ಯಾಂಕ್ ಮೊಬೈಲ್ ಬ್ಯಾಂಕಿಂಗ್ ಆ್ಯಪ್ ಅಂತ ಸರ್ಚ್ ಮಾಡಿ ಒಂದು ಈ ರೀತಿ ಒಂದು ಸಿಂಬಲ್ ಬರುತ್ತೆ. ಇಲ್ಲಿ ಸ್ಕ್ರೀನ್ಶಾಟ್ ತೋರಿಸ್ತಾ ಇದ್ದೀನಿ. ಆ ಒಂದು ಆ್ಯಪ್ನ ಒಂದು ಸಾರಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಏನೇನು ಪ್ರೊಸೆಸ್ ಇರುತ್ತೆ ಅಂತ ಹೇಳ್ತೀನಿ. ಇಲ್ಲಿ ಓಪನ್ ಮಾಡಿದ ನಂತರದಲ್ಲಿ ಈ ರೀತಿ ಏನಾದರೂ ಪರ್ಮಿಷನ್ಗಳನ್ನ ಕೇಳಿದರೆ ಅಲೋ ಮಾಡಿ. ಅಲೋ ಮಾಡಿದ ನಂತರದಲ್ಲಿ ಈ ರೀತಿ ಓಪನ್ ಆಗುತ್ತೆ ಸ್ನೇಹಿತರೆ. ಓಪನ್ ಆದ ನಂತರದಲ್ಲಿ ನೀವು ATM ಕಾರ್ಡ್ನ ಕೂಡ ಯೂಸ್ ಮಾಡದೆ ಯಾವ ರೀತಿ ನಾವು ಅದನ್ನು ಆ್ಯಕ್ಟಿವೇಟ್ ಮಾಡ್ಕೋಬೋದು ಅಂತ ಹೇಳ್ತೀನಿ. ಈ ರೀತಿ ಓಪನ್ ಆಗಿದೆ ಸ್ನೇಹಿತರೆ. ಆದ ನಂತರದಲ್ಲಿ ಸ್ವಲ್ಪ ಈ ಕಡೆಗೆ ಸ್ಕ್ರೋಲ್ ಮಾಡ್ತೀನಿ. ಈ ರೀತಿ ಸ್ಕ್ರೋಲ್ ಮಾಡಿಬಿಟ್ಟು ಗೆಟ್ ಸ್ಟಾರ್ಟೆಡ್ ನಾವು ಅಂತ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಸಿಮ್ನ ವೆರಿಫೈ ಮಾಡಬೇಕಾಗುತ್ತೆ. ಇಲ್ಲಿ ಸಿಮ್ ಈ ರೀತಿ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ನೋಡಿ 3 ಹಂತ ಇದೆ ಸ್ನೇಹಿತರೆ. ವೆರಿಫೈ ಮೊಬೈಲ್ ನಂಬರ್, OTP ಅಥೆಂಟಿಕೇಶನ್ ಮತ್ತು ಕ್ರಿಯೇಟ್ ಪಾಸ್ಕೋಡ್ ಅಂತ 3 ಹಂತಗಳನ್ನ ನಾವು ಇಲ್ಲಿ ಮಾಡಬೇಕಾಗುತ್ತೆ. ಇಲ್ಲಿ ಮೊಬೈಲ್ ನಂಬರ್ ವೆರಿಫೈ ಆಗ್ತಾ ಇದೆ, ಮೊದಲನೇ ಹಂತ ಆದ ನಂತರದಲ್ಲಿ ಇಲ್ಲಿ ನೋಡ್ಬೋದು 2ನೇ ಹಂತ ಸ್ಟಾರ್ಟ್ ಆಯಿತು. OTP ಅಥೆಂಟಿಕೇಶನ್ ಅಂದರೆ OTP ಬಂದ್ಬಿಟ್ಟು ವೆರಿಫೈ ಆಗುತ್ತೆ. 2ನೇ ಹಂತ ಆಯಿತು. ನಂತರದಲ್ಲಿ 3ನೇ ಹಂತದಲ್ಲಿ ಕ್ರಿಯೇಟ್ ಪಾಸ್ಕೋಡ್ ಅಂದರೆ 5 ಅಂಕೆಗಳ ಒಂದು ಪಾಸ್ಕೋಡನ್ನು ನಾವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಒಂದು ಪಿನ್ನನ್ನು ಅಥವಾ ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕು. ಪಾಸ್ವರ್ಡ್ ಅಂದರೆ ಅಂಕೆಗಳು ಮಾತ್ರ ಇರುತ್ತೆ, ಅಂಥ ಪಾಸ್ವರ್ಡು ಪಿನ್ ಅಂತಾರೆ ಅದಕ್ಕೆ, ಪಾಸ್ಕೋಡ್ ಅಂತ. ಆ ಒಂದು ಪಾಸ್ಕೋಡನ್ನು 2 ಬಾರಿ ಹಾಕಬೇಕಾಗುತ್ತೆ. ಪಾಸ್ಕೋಡ್ ಎಂಟರ್ ಅಂತ ಏನು ಕೇಳುತ್ತೆ ಅದೇ ಪಾಸ್ಕೋಡನ್ನು ಮತ್ತೊಂದು ಬಾರಿ ಹಾಕಬೇಕಾಗುತ್ತೆ. 2 ಬಾರಿ ಹಾಕಿದ ನಂತರದಲ್ಲಿ ಈ ರೀತಿ ಸ್ನೇಹಿತರೆ ನಮ್ಮ ಒಂದು ಅಕೌಂಟ್ ಅನ್ನೋದು ಮೊದಲ ಒಂದು ಹಂತ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಆದ ನಂತರದಲ್ಲಿ ಆ ಒಂದು ಪಾಸ್ಕೋಡನ್ನು ಇಲ್ಲಿ ಹಾಕಿ ಲಾಗಿನ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ 5 ಅಂಕೆಗಳ ಒಂದು ಪಾಸ್ಕೋಡನ್ನು ಇಲ್ಲಿ ಹಾಕಿಬಿಟ್ಟು ಈ ರೀತಿ ಲಾಗಿನ್ ಮಾಡ್ತಾ ಇದ್ದೀನಿ. ಮಾಡಿದೆ ಇಲ್ಲಿ ಅಗ್ರಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲ ಬಾರಿ ಕೇಳುತ್ತೆ, ಕಂಡೀಷನ್ಸ್ಗಳನ್ನ ಅಗ್ರಿ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಇಲ್ಲಿ ಆಕ್ಟಿವೇಟ್ ಮೊಬೈಲ್ ಬ್ಯಾಂಕಿಂಗ್ ಸರ್ವಿಸಸ್ ಅಂತ ಇದೆ. ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಆಕ್ಟಿವೇಟ್ ಮೊಬೈಲ್ ಬ್ಯಾಂಕಿಂಗ್ ಸರ್ವಿಸ್ ಅಂತ ಇಲ್ಲಿ ಕ್ಲಿಕ್ ಮಾಡಿದ ನಂತರದಲ್ಲಿ ಒಂದು ಪಿನ್ ಅನ್ನು ಕ್ರಿಯೇಟ್ ಮಾಡ್ಕೋಬೇಕು. ಅದು 5 ಅಂಕೆಗಳ ಪಾಸ್ಕೋಡ್ ಇತ್ತು, ಇಲ್ಲಿ 6 ಅಂಕೆಗಳ ಒಂದು ಪಿನ್ ಅನ್ನು ಕ್ರಿಯೇಟ್ ಮಾಡ್ಕೋಬೇಕು. ಕನ್ಫ್ಯೂಸ್ ಮಾಡ್ಕೋಬೇಡಿ. ಅದು 5 ಅಂಕೆಗಳ ಪಾಸ್ಕೋಡು, ಇಲ್ಲಿ 6 ಅಂಕೆಗಳ ಪಿನ್ ಅನ್ನು ಒಂದ್ಸಾರಿ ಕ್ರಿಯೇಟ್ ಮಾಡ್ಕೊಳ್ಳಿ. ಇದನ್ನು ಕೂಡ 2 ಬಾರಿ ಹಾಕಬೇಕಾಗುತ್ತೆ. ಪಿನ್ನ ಮೊದಲ ಬಾರಿ ಒಂದ್ಸಾರಿ 6 ಅಂಕೆಗಳ ಪಿನ್ ಹಾಕ್ತೀವಿ. ಎಂಟರ್ ಅಂತ ಮತ್ತೊಂದು ಬಾರಿ ಕೇಳ್ತಾ ಇದ್ದೀನಿ ನೋಡಿ. ಎಂಟರ್ ಅಂತ ಕೇಳಿದಾಗಲೂ ಕೂಡ ಅದೇ ಪಿನ್ನನ್ನು ಹಾಕಬೇಕಾಗುತ್ತೆ. 2 ಬಾರಿ ಪಾಸ್ಕೋಡ್ನು ಕೂಡ 2 ಬಾರಿ ಹಾಕಿದ್ವಿ. ಈಗ ಪಿನ್ನನ್ನು ಕೂಡ 2 ಬಾರಿ ಹಾಕ್ತಾ ಇದ್ದೀವಿ. ಹಾಕಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಆಕ್ಟಿವೇಟ್ ಮೊಬೈಲ್ ಬ್ಯಾಂಕಿಂಗ್ ಅಂತ ಮತ್ತೊಂದು ಬಾರಿ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ಡೆಬಿಟ್ ಕಾರ್ಡು, ಆಕ್ಟಿವೇಷನ್ ಕೋಡು, ಆಧಾರ್ ನಂಬರ್ ಅಂತ 3 ಆಪ್ಷನ್ ಕೇಳ್ತಾ ಇದೆ ಸ್ನೇಹಿತರೆ. ಇಲ್ಲಿ ನೀವು ಈ ಡೆಬಿಟ್ ಕಾರ್ಡ್ ಇದ್ದರೆ ಡೆಬಿಟ್ ಕಾರ್ಡ್ ಮೂಲಕ ಮಾಡ್ಕೋಬೋದು. ಡೆಬಿಟ್ ಕಾರ್ಡ್ ಇಲ್ಲ ಅಂದರೆ ಇಲ್ಲಿ ಕೆಳಗಡೆ ಇದೆ ನೋಡಿ ಆಧಾರ್ ನಂಬರ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ? ಯಾಕೆಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಲಿಂಕ್ ಇರುವಂಥ ಮೊಬೈಲ್ ನಂಬರ್ ಬ್ಯಾಂಕಲ್ಲಿ ಲಿಂಕ್ ಇರುವಂಥ ಮೊಬೈಲ್ ನಂಬರ್ ಸೇಮ್ ಇದೆ. ಅದಕ್ಕಾಗಿ ಆಧಾರ್ ನಂಬರ್ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಆಧಾರ್ ನಂಬರ್ನ ಹಾಕಬೇಕಾಗುತ್ತೆ. ಸಂಪೂರ್ಣವಾಗಿ ನಮ್ಮ ಒಂದು 12 ಅಂಕೆಗಳ ಆಧಾರ್ ನಂಬರ್ ಏನಿರುತ್ತೆ ಸಂಪೂರ್ಣವಾದ ಆಧಾರ್ ನಂಬರ್ನ ಹಾಕಬೇಕು. ಲಾಸ್ಟ್ ನಂಬರ್ ಅಥವಾ ಫಸ್ಟ್ ನಂಬರ್ ಅಲ್ಲ, ಸಂಪೂರ್ಣವಾದ ಆಧಾರ್ ನಂಬರ್ ಹಾಕಿಬಿಟ್ಟು ಈ ರೀತಿ ನೋಡ್ಬೋದು ಒಂದ್ಸಾರಿ ವೆರಿಫೈ ಆಗೋವರೆಗೂ ನಿಲ್ಲಬೇಕಾಗುತ್ತೆ. ಆದ ನಂತರದಲ್ಲಿ ಆಧಾರ್ ಕಡೆಯಿಂದ ಒಂದು OTP ಬರುತ್ತೆ ಸ್ನೇಹಿತರೆ. 6 ಅಂಕೆಗಳ OTPನ ಇಲ್ಲಿ ಹಾಕಬೇಕಾಗುತ್ತೆ. ಇಲ್ಲಿ ನೋಡಿ ಮೇಲ್ಗಡೆ ಬಂದಿದೆ. ಆಧಾರ್ ಕಡೆಯಿಂದ 6 ಅಂಕೆಗಳ ಒಂದು OTP ಬರುತ್ತೆ. OTPನ ಹಾಕಿಬಿಟ್ಟು ಈ ರೀತಿ ಇಲ್ಲಿ ಆಕ್ಟಿವೇಟ್ ಅಕೌಂಟ್ ಅಂತ ಇಲ್ಲಿ ಅಕೌಂಟ್ ಸೆಲೆಕ್ಟ್ ಆಗಿದೆ ಸ್ನೇಹಿತರೆ. ಅಕೌಂಟ್ ನಂಬರ್ ಕೂಡ ತೋರಿಸ್ತಾ ಇದೆ, ಕೊನೆಯ 4 ಅಂಕೆಗಳು ತೋರಿಸ್ತಾ ಇದೆ. ನಂತರದಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ನೋಡ್ಬೋದು ನಮ್ಮ ಒಂದು ಅಕೌಂಟ್ ಅನ್ನೋದು ಸಂಪೂರ್ಣವಾಗಿ 100% ಆಕ್ಟಿವೇಟ್ ಆಯಿತು. ಇಲ್ಲಿಂದ ನಾವು ಅಕೌಂಟ್ ಸ್ಟೇಟ್ಮೆಂಟನ್ನು ಡೌನ್ಲೋಡ್ ಮಾಡ್ಬೋದು, ಮನಿ ಟ್ರಾನ್ಸ್ಫರ್ ಮಾಡ್ಬೋದು, ಬ್ಯಾಲೆನ್ಸ್ ಚೆಕ್ ಮಾಡ್ಬೋದು,
ಇಲ್ಲಿ ಒಂದು ಬ್ಯಾಲೆನ್ಸನ್ನು ಚೆಕ್ ಮಾಡಿಬಿಟ್ಟು ತೋರಿಸ್ತೀನಿ. ಇಲ್ಲಿ ನೋಡಿ ಮೇಲ್ಗಡೆ ಬ್ಯಾಲೆನ್ಸ್ ಇಲ್ಲಿ ಬರ್ತಾ ಇದೆ. ಇಲ್ಲಿ ಶೋ ಅಂತ ಇಲ್ಲಿ ಒಂದು ಆಪ್ಷನ್ ಇದೆ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ನಮ್ಮ ಒಂದು ಬ್ಯಾಲೆನ್ಸ್ ಅನ್ನೋದು ಈ ರೀತಿ ನೋಡ್ಬೋದು ತೋರಿಸುತ್ತೆ. ಇಲ್ಲಿ ಶೋ ಅಂತ ಆಪ್ಷನ್ ಕ್ಲಿಕ್ ಮಾಡಿದ ನಂತರದಲ್ಲಿ ತೋರಿಸುತ್ತೆ, ಅದಕ್ಕಿಂತ ಮೊದಲು ತೋರಿಸೋದಿಲ್ಲ. ಈ ರೀತಿ ನಾವು ಆಕ್ಟಿವೇಟ್ ಮಾಡ್ಕೋಬೋದು. ನಂತರದಲ್ಲಿ ಇದರಲ್ಲಿ ನಾವು ಯಾವ ರೀತಿ ಸ್ಟೇಟ್ಮೆಂಟನ್ನು ಡೌನ್ಲೋಡ್ ಮಾಡ್ಕೋಬೋದು ಅಥವಾ ಇನ್ಯಾವುದೇ ಬೇರೆ ಬೇರೆ ಸರ್ವಿಸಸ್ಗಳನ್ನ RD ಮಾಡ್ಕೋಬೋದು, FD ಮಾಡ್ಕೋಬೋದು, RDನ ಕ್ಲೋಸ್ ಮಾಡ್ಬೋದು, FDನ ಕ್ಲೋಸ್ ಮಾಡ್ಬೋದು, ಇನ್ವೆಸ್ಟ್ಮೆಂಟ್, ಇನ್ಶೂರೆನ್ಸ್, ಹಲವಾರು ಆಪ್ಷನ್ಸ್ಗಳು, ರಿಚಾರ್ಜ್, ಬಿಲ್ ಪೇಮೆಂಟ್ ಎಲ್ಲ ಆಪ್ಷನ್ಸ್ಗಳು ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದರ ಬಗ್ಗೆ ನಾನು ಮುಂದಿನ ಬೇರೆ ಬೇರೆ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆ ಸ್ನೇಹಿತರೆ, ಕೊಟ್ಟರು ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ಇರ್ತೀನಿ. ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.